ಸರ್ಕಾರ ಜಾರಿಗೆ ತಂದಿರುವ 4 ಕಾರ್ಮಿಕ ಕಾಯ್ದೆಗಳು ಹಾಗೂ ವಿವಿಧ ಆರ್ಥಿಕ ನೀತಿಗಳನ್ನು ವಿರೋಧಿಸಿ ವಿವಿಧ ಕಾರ್ಮಿಕ ಸಂಘಟನೆಗಳ ಕರೆ ಮೇರೆಗೆ ಇಂದು ರಾಷ್ಟ್ರವ್ಯಾಪಿ ಸಾರ್ವತ್ರಿಕ ಮುಷ್ಕರ ನಡೆಯಿತು. ನಗರದ ಅಂಬೇಡ್ಕರ್ ವೃತ್ತದಿಂದ ಟಿಪ್ಪು ಸುಲ್ತಾನ್ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಕಾರ್ಮಿಕರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ದುಡಿಯುವ ವರ್ಗದ ಹಕ್ಕುಗಳಿಗೆ ಧಕ್ಕೆ ತರುವಂತಿರುವ 4 ಲೇಬರ್ ಕೋಡ್ಗಳನ್ನು ತಕ್ಷಣ ವಾಪಸ್ ಪಡೆಯಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ವಿಜಿಜಿ, ರಾಮರ್ಜಿ ಸೇರಿದಂತೆ ವಿವಿಧ ಯೋಜನೆಗಳ ಜಾರಿಗೆ ಸಂಬಂಧಿಸಿದಂತೆ ಉದ್ಯೋಗ ಭದ್ರತೆ ಹದಗೆಡುತ್ತಿದೆ ಎಂದು ಆರೋಪಿಸಿದ ಸಂಘಟನೆಗಳು ಉದ್ಯೋಗ ಖಾತ್ರಿ ಹಾಗೂ ಕಾರ್ಮಿಕರ ಸಾಮಾಜಿಕ ಭದ್ರತೆ ಕಾಪಾಡಬೇಕೆಂದು ಒತ್ತಾಯಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರವು ಲೇಬರ್ ಕೋಡ್ಗಳಿಗೆ ನಿಯಮ ರೂಪಿಸಿ ಜಾರಿಗೆ ತರುವುದನ್ನು ತಪ್ಪಿಸಬೇಕೆಂದು ಕೂಡ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಇದಲ್ಲದೆ ಯುಪಿಎ ಸರ್ಕಾರ 2005ರಲ್ಲಿ ಜಾರಿಗೆ ತಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಿಂದ ಕೋಟ್ಯಾಂತರ ಜನರಿಗೆ ಉದ್ಯೋಗ ಲಭಿಸಿತು ಎಂದು ಅವರು ಉಲ್ಲೇಖಿಸಿದರು. ಪ್ರತಿಭಟನೆಯಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳ ಮುಖಂಡರು ಹಾಗೂ ಸದಸ್ಯರು ಭಾಗವಹಿಸಿದ್ದರು. ಪರಿಸ್ಥಿತಿ ನಿಯಂತ್ರಣಕ್ಕಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಈಗ ಬೇರೆ ಬೇರೆ ವಿವಿಧ ಸಂಘಟನೆಯ ಮುಖಂಡರು 5 ನಿಮಿಷ ವೇದಿಕೆಯ ಪ್ರಮುಖ ಸಂಘಟನೆ ಆಗಿರ್ತಕ್ಕಂಥ CITನ ನಾಯಕರಾಗಿರ್ತಕ್ಕಂಥ ಶರಣಬಸವರ್ ಮಾತನಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಕಾಂಗ್ರೆಸ್ ಎಲ್ಲ ಮುಷ್ಕರದಲ್ಲಿ ನಿರತರಾಗಿರ್ತಕ್ಕಂಥ 4 ಲೇಬರ್ ಕೋಡ್ಗಳನ್ನ ಏನು ಕೇಂದ್ರ ಸರ್ಕಾರ ಜಾರಿ ಮಾಡಿದೆ, ಆ 4 ಲೇಬರ್ ಕೋಡ್ಗಳನ್ನ ಯಾವುದೇ ಕಾರಣಕ್ಕೂ ನಮ್ಮ ದೇಶದಲ್ಲಿ ಜಾರಿ ಮಾಡಬಾರದು. ಜೊತೆಗೆ ಇವತ್ತೇನು ಗ್ರಾಮೀಣ ಜನರು, ಗ್ರಾಮೀಣ ರೈತರು, ಬಡ ರೈತರು, ಕೂಲಿಕಾರರು ಏನು ಇವತ್ತು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡಿ ತಮ್ಮ ಜೀವನವನ್ನ ನಿರ್ವಹಣೆ ಮಾಡ್ತಾ ಇದ್ರು, ಇವತ್ತು ಆ ಉದ್ಯೋಗ ಖಾತ್ರಿಯನ್ನ ಸರ್ವನಾಶ ಮಾಡುವ ನಿಟ್ಟಿನಲ್ಲಿ ವಿಬಿಜಿ ರಾಮ್ಜಿ ಅಂತಕ್ಕಂಥ ಸ್ಕೀಮ್ನ ಜಾರಿ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರದ 2 ಪ್ರಮುಖವಾದಂತಹ ಡಿಮ್ಯಾಂಡ್ಗಳನ್ನ ಇಟ್ಕೊಂಡು ನಾವು ಇವತ್ತು ಎಲ್ಲ ಕಾರ್ಮಿಕರು ಮುಷ್ಕರದಲ್ಲಿ ನಿರತರಾಗಿದ್ದೀವಿ. ಮುಷ್ಕರ ಅಂದ್ರೆ ಈಗಾಗಲೇ ನಮ್ಮ ಇಂಡಸ್ಟ್ರಿಯಲ್ಲಿ ನಾವು ಮುಷ್ಕರದ ನೋಟಿಸ್ ಅನ್ನ ಕೊಟ್ಟಿದ್ದೀವಿ. ಎಲ್ಲ ನಾವು ಕಾರ್ಮಿಕರು, ಸಂಘಟಿತ ಕಾರ್ಮಿಕರು, ಸ್ಕೀಮ್ ವರ್ಕರ್ಸು, ಜೊತೆಗೆ ಇವತ್ತು ಗ್ರಾಮೀಣ ಬ್ಯಾಂಕ್ನ ನೌಕರರು, LIC ಅವರು ಮತ್ತು ನ್ಯಾಷನಲೈಸ್ ಬ್ಯಾಂಕ್ನ AIBನ ಇವರು ಮತ್ತು BSNL ಎಲ್ಲ ಇವರು ನಾವು 12 ಸಂಘಟನೆಗಳು ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ನಾವು ಒಂದಾಗಿ ಇವತ್ತು ಮುಷ್ಕರವನ್ನ ದೊಡ್ಡ ರೀತಿಯಲ್ಲಿ ನಾವು ಇವತ್ತು ಅಂಬೇಡ್ಕರ್ ಸರ್ಕಲ್ ನಲ್ಲಿ ಒಂದು ಸಾವಿರಾರು ಸಂಖ್ಯೆಯಲ್ಲಿ ನಾವು ಕಾರ್ಮಿಕರು ಸೇರುವ ಮುಖಾಂತರ ಇವತ್ತು ಈ ದೇಶದ ಸರ್ಕಾರಕ್ಕೆ, ಪ್ರಧಾನಮಂತ್ರಿಗಳಿಗೆ ಯಾವುದೇ ಕಾರಣಕ್ಕೂ ಇದನ್ನ ಜಾರಿ ಮಾಡಬಾರ್ದು, 4 ಲೇಬರ್ ಕೋಡ್ಗಳನ್ನ ಜಾರಿ ಮಾಡಬಾರ್ದು. ಉದ್ಯೋಗ ಖಾತ್ರಿ ಯೋಜನೆ ನೀವು ನಾಶ ಮಾಡ್ತಕ್ಕಂಥ ಇದನ್ನ ಹುನ್ನಾರ ನಡೆಸಿದ್ರೆ ಇದನ್ನ ವಾಪಸ್ ತಗೊಳ್ಬೇಕು ಅಂತೇಳಿ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ರಾಯಚೂರು ತಾಲೂಕಿನ ಯರಗೇರೆ ಗ್ರಾಮದ ಬಳಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಓವರ್ಟೇಕ್ ಮಾಡುವ ವೇಳೆ ಸಾರಿಗೆ ಬಸ್ ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ 5ರಲ್ಲಿ 2 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ರಾಯಚೂರಿನಿಂದ ಕರ್ನೂಲ್ ಕಡೆಗೆ ತೆರಳುತ್ತಿದ್ದ ರಾಜ್ಯ ಸಾರಿಗೆ ಬಸ್ ಮುಂದೆ ಸಾಗುತ್ತಿದ್ದ ಟ್ರ್ಯಾಕ್ಟರ್ ಅನ್ನು ಓವರ್ಟೇಕ್ ಮಾಡಲು ಯತ್ನಿಸಿದೆ. ಇದೇ ವೇಳೆ ಎದುರು ದಿಕ್ಕಿನಿಂದ ಲಾರಿ ಬಂದ ಹಿನ್ನೆಲೆಯಲ್ಲಿ ಬಸ್ ಚಾಲಕನಿಗೆ ಓವರ್ಟೇಕ್ ಪೂರ್ಣಗೊಳಿಸಲು ಸಾಧ್ಯವಾಗಿದೆ. ಮುಂದೆ ಹೋಗುತ್ತಿದ್ದ ಟ್ರ್ಯಾಕ್ಟರ್ ಟ್ರಾಲಿಗೆ ಡಿಕ್ಕಿ ಹೊಡೆದಿದೆ. ಟ್ರಾಲಿಯಲ್ಲಿ ಪ್ರಯಾಣಿಸುತ್ತಿದ್ದ 5 ಕಾರ್ಮಿಕರಲ್ಲಿ 2ರಿಗೆ ಗಂಭೀರ ಗಾಯಗಳಾಗಿದ್ದು, ಉಳಿದ 3 ಸಣ್ಣ ಪುಟ್ಟ ಗಾಯಗಳಿಂದ ಪರಾರಾಗಿದ್ದಾರೆ. ಗಾಯಾಳುಗಳನ್ನು ತಕ್ಷಣವೇ ಸಮೀಪದ ಖಾಸಗಿ ಆಸ್ಪತ್ರೆಗೆ ಸಾಗಿಸಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ. ಘಟನೆಯ ಕುರಿತು ಯರಗೇರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಕೇಂದ್ರ ಕಾರ್ಮಿಕ ಸಂಘಟನೆಗಳು ಹಾಗೂ ವಿವಿಧ ವಲಯಗಳ ಫೆಡರೇಷನ್ಗಳ ಸಂಯುಕ್ತ ವೇದಿಕೆ ಫೆಬ್ರವರಿ 12, 2026ರಂದು ರಾಷ್ಟ್ರವ್ಯಾಪಿ ಸಾಮಾನ್ಯ ಮುಷ್ಕರಕ್ಕೆ ಕರೆ ನೀಡಿದೆ. ದೇಶಾದ್ಯಂತ ಕಾರ್ಮಿಕರು, ರೈತರು ಮತ್ತು ಜನಸಾಮಾನ್ಯರ ಹಕ್ಕುಗಳ ರಕ್ಷಣೆಗೆ ಈ ಹೋರಾಟ ನಡೆಸಲಾಗುತ್ತಿದೆ ಎಂದು ಸಂಘಟನೆಗಳು ಪ್ರಕಟಿಸಿವೆ. ರೈತ ಸಂಘಟನೆಗಳು, ಕೃಷಿ ಕಾರ್ಮಿಕರು, ಯುವಜನ ಹಾಗೂ ವಿದ್ಯಾರ್ಥಿ ಸಂಘಟನೆಗಳು ಈ ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದು ವ್ಯಾಪಕ ಪ್ರಮಾಣದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ.
ಕಾರ್ಮಿಕ ವಿರೋಧಿ 4 ಕಾರ್ಮಿಕ ಸಂಹಿತೆಗಳು, ಸಾರ್ವಜನಿಕ ವಲಯದ ಖಾಸಗೀಕರಣ, ಉದ್ಯೋಗ ಭದ್ರತೆ ಕುಂಠಿತಗೊಳಿಸುವ ನೀತಿಗಳು ಹಾಗೂ MGNREGA ಯೋಜನೆ ದುರ್ಬಲಗೊಳಿಸುವ ಕ್ರಮಗಳ ವಿರುದ್ಧ ಈ ಮುಷ್ಕರ ಆಯೋಜಿಸಲಾಗಿದೆ ಎಂದು ಸಂಯುಕ್ತ ವೇದಿಕೆ ಆರೋಪಿಸಿದೆ. ಸರ್ಕಾರವು ಕಾರ್ಮಿಕ ಸಂಘಟನೆಗಳೊಂದಿಗೆ ಸಮಾಲೋಚನೆ ನಡೆಸದೆ ಸಂಹಿತೆಗಳನ್ನು ಜಾರಿಗೆ ತಂದಿರುವುದು ಸಂವಿಧಾನಾತ್ಮಕ ಹಕ್ಕುಗಳಿಗೆ ಧಕ್ಕೆ ತಂದಂತಾಗಿದೆ ಎಂದು ಸಂಘಟನೆಗಳು ಆಕ್ಷೇಪ ವ್ಯಕ್ತಪಡಿಸಿವೆ. ಮುಖ್ಯ ಬೇಡಿಕೆಗಳಾಗಿ 4 ಕಾರ್ಮಿಕ ಸಂಹಿತೆಗಳನ್ನು ರದ್ದುಪಡಿಸುವುದು, MGNREGA ಯೋಜನೆ ಪುನರ್ ಸ್ಥಾಪನೆ, ಸಾರ್ವಜನಿಕ ವಲಯದ ಖಾಸಗೀಕರಣ ನಿಲುಗಡೆ ಹಾಗೂ ಖಾಲಿ ಸರ್ಕಾರಿ ಹುದ್ದೆಗಳ ಭರ್ತಿ ಸೇರಿದಂತೆ ಹಲವು ವಿಷಯಗಳನ್ನು ಮುಂದುವರಿಸಲಾಗಿದೆ. 10 ಸೆಂಟ್ರಲ್ ಟ್ರೇಡ್ ಯೂನಿಯನ್ಗಳು ಕರೆ ಕೊಟ್ಟಿದ್ದಾರೆ. INTUC, ANTUC, HMS, CIUC, CITU, AUTUC, TUCC, ಸೇವಾ, AICCTU, LSC, ETUC. ಇವತ್ತು ನಮ್ಮ ಇಡೀ ದೇಶಾದ್ಯಂತ 29 ಲೇಬರ್ ಕೋಡ್ಸ್ ಇದೆ. ಆ 29 ಲೇಬರ್ ಕೋಡ್ಸ್ನ ಇವತ್ತು ಕೇಂದ್ರ ಸರ್ಕಾರ 4 ಲೇಬರ್ ಕೋಡ್ಸ್ನ ಮುಂದೆ ತಂದಿದ್ದಾರೆ. ಅದನ್ನು ಇಡೀ ದೇಶದಂತ ಎಲ್ಲ ರಾಷ್ಟ್ರಗಳು ಒಪ್ಪಿಗೆಗೊಳಿಸಬೇಕು. ಅದರ ಉದ್ದೇಶ ಅದು ಎಲ್ಲ ರಾಷ್ಟ್ರಗಳು ಒಪ್ಪಿಗೆ ಕೊಟ್ಟಿದ ನಂತರನೇ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತಂದರೆ ಸಪೋರ್ಟಿಂಗ್ ಟು ಕಾರ್ಪೊರೇಟ್, ಇದರಲ್ಲಿ ಎಷ್ಟು ಯಾರು ಓದಿದ್ರು ಅವ್ರ ಮಕ್ಕಳಿಗೆ ಪರ್ಮನೆಂಟ್ ಜಾಬ್ ಅನ್ನೋದು ಇರಲ್ಲ. ಈ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತಂದರೆ ಓನ್ಲಿ ಜಸ್ಟ್ ಲೈಕ್ ಅಪರೆಂಟ್ ಇದೆ. 1 ವರ್ಷ ಕೆಲಸ ಮಾಡಬೇಕು, 1 ವರ್ಷ ಅವರಿಗೆ ಗ್ರ್ಯಾಚ್ಯುಟಿನ ಕೊಡ್ತಾರಂತೆ. 1 ವರ್ಷಕ್ಕೆ ಇವತ್ತು ಪ್ರತಿಯೊಬ್ಬ ಮನೆಯಲ್ಲಿ ಅವ್ರವ್ರ ಮಕ್ಕಳಿಗೆ ಸರ್ಕಾರಿ ನೌಕರಿ ಸಿಗಬೇಕು ಅಂತ ಹೇಳ್ಕೊಡ್ತಾರೆ. ಆದರೆ ಯಾರು ಈ ಗೌರ್ಮೆಂಟ್ ಕೋಡ್ ಪ್ರಕಾರ ಪರ್ಮನೆಂಟ್ ಜಾಬ್ಸ್ ಇರಲ್ಲ. ಕಾಂಗ್ರೆಸ್ ಓನ್ಲಿ 4 ವರ್ಷ 5 ವರ್ಷ ಈ ರೀತಿ ಅಪ್ರೆಂಟಿಸ್ನ ಇದು ಮಾಡ್ಕೊಡ್ತಾರೆ. ಅವರಿಗೆ 1 ವರ್ಷಕ್ಕೆ ಗ್ರ್ಯಾಚ್ಯುಟಿ ಕೊಟ್ಟು ಅವರಿಗೆ ಪರ್ಮನೆಂಟ್ ಪೋಸ್ಟಿಂಗ್ ಕೊಡಲ್ಲ. ಈಗ ಮಿನಿಮಮ್ ಯೂನಿಯನ್ ಒಂದು ಕಟ್ಟಬೇಕು ಅಂದರೆ ಇಂಥ ಮುಂದೆ ಮಿನಿಮಮ್ 100 ಇತ್ತು. ಇವಾಗ 300 ಜನನ ಯೂನಿಯನ್ ವರ್ಕರ್ಸ್ ಇದ್ದರೆ 300 ಜನ ವರ್ಕರ್ಸ್ ಇದ್ದರೆ ಮಾತ್ರ ಯೂನಿಯನ್ ಕಟ್ಟಲಿಕ್ಕೆ ಸಾಧ್ಯ ಇದೆ. ಸೊ 300 ಜನ ವರ್ಕರ್ಸ್ ಇರೋ ಕಾರ್ಪೊರೇಟ್ಸ್ ಏನು ಮಾಡ್ತಾರೆ ಅಂದರೆ ಅವರು ಕಾರ್ಪೊರೇಟ್ ಸೆಕ್ಟರ್ಗೆ ಇದೊಂದು ಪ್ರೈವೇಟೈಸೇಷನ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅನಿಸುತ್ತೆ. ಕಾರ್ಪೊರೇಟ್ ಎಲ್ಲ ಸೆಕ್ಟರ್ನಲ್ಲಿ ಪ್ರೈವೇಟೈಸೇಷನ್ ಮಾಡ್ತಾ ಹೋದರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ತುಂಬ ಕೆಟ್ಟದಾಗಿ ಉಂಟಾಗಬಹುದು. ಇಡೀ ನಮ್ಮ ಪ್ರಪಂಚದಲ್ಲಿ ಎಲ್ಲ ದೇಶದಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ತುಂಬ ವೀಕ್. ಆದರೆ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಓನ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಇಸ್ ದ ಪವರ್ಫುಲ್ ಬ್ಯಾಂಕಿಂಗ್ ಸೆಕ್ಟರ್. ನಮ್ಮ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಇಷ್ಟು ಗಟ್ಟಿಯಾಗಿದೆ ಅಂದರೆ ಅದಕ್ಕೆ ಕಾರಣ ಇವತ್ತಿನ ನಮ್ಮ ರಾಷ್ಟ್ರೀಯ ಬ್ಯಾಂಕ್ಗಳು. ಇವತ್ತು ಸರ್ಕಾರ ನಮ್ಮ ರಾಷ್ಟ್ರೀಯ ಬ್ಯಾಂಕ್ಗಳನ್ನು ಪ್ರೈವೇಟೀಕರಣ ಮಾಡಬೇಕಂತಲೂ ಹೊರಟಿದೆ. ಇದನ್ನು ನಾವು ಪ್ರೈವೇಟೀಕರಣ ಮಾಡಬಾರ್ದು ಅಂತಲೂ ನಮ್ಮ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ. ಗೌರ್ಮೆಂಟ್ ಎಲ್ಲ ಸುಭಾಷ್ ಹೆಗಡೆ ರೈತರು. ರಾಯಚೂರಿನಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಗ್ರೀನ್ ಲೈನ್ಸ್ ಖಾಸಗಿ ಬಸ್ ಮತ್ತು ಕಾರಿನ ನಡುವೆ ಭೀಕರ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಈ ದುರ್ಘಟನೆ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಆಲೂರು ಸಮೀಪ ನಡೆದಿದೆ. ಡಿಕ್ಕಿಯ ರಭಸಕ್ಕೆ ಕಾರು ಸಂಪೂರ್ಣ ನುಜ್ಜುಗುಜ್ಜಾಗಿ ಕಾರಿನ ಚಾಲಕನಿಗೆ ಗಂಭೀರ ಗಾಯಗಳಾಗಿವೆ. ತಕ್ಷಣವೇ ಗಾಯಾಳುವನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆಯ ತೀವ್ರತೆಗೆ ಕಾರಿಗೆ ಬೆಂಕಿ ಹೊತ್ತಿಕೊಂಡಿದ್ದು, ಪರಿಸ್ಥಿತಿ ಗಂಭೀರವಾಗುವ ಮುನ್ನವೇ ಬಸ್ ಪ್ರಯಾಣಿಕರು ಧೈರ್ಯದಿಂದ ಮುಂದಾಗಿ ಬೆಂಕಿಯನ್ನು ಆರಿಸಿದ್ದಾರೆ. ಸ್ವಲ್ಪ ಯಾಮಾರಿದರೆ ಬಸ್ಸಿಗೂ ಬೆಂಕಿ ತಗುಲುವ ಸಾಧ್ಯತೆ ಇತ್ತು ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಘಟನೆಯ ನಂತರ ಸುಮಾರು 2 ಗಂಟೆಗಳ ಕಾಲ ಪ್ರಯಾಣಿಕರು ಚಳಿಯಲ್ಲಿ ರಸ್ತೆಯಲ್ಲೇ ತಂಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಈ ಘಟನೆ ಆಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆಗೆ ಕೈಗೊಳ್ಳಲಾಗಿದೆ. ವಿರೋಧಿ ಭೂ ಮಸೂದೆಗಳನ್ನು ವಾಪಸ್ ಪಡೆಯಲೇಬೇಕು. ರೈತರು ಬೆಳೆದಂತ ಬೆಲೆ ಬಿಡುವುದಿಲ್ಲ. ಅಖಿಲ
ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಬೆಂಬಲ ಸೂಚಿಸಿ ಸಂಯುಕ್ತ ಹೋರಾಟ ಕರ್ನಾಟಕ SHK ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ಜಿಲ್ಲೆಯ 3 ಪ್ರಮುಖ ಸ್ಥಳಗಳಲ್ಲಿ ರಸ್ತೆ ತಡೆ ಚಳುವಳಿ ನಡೆಸಲಾಯಿತು. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ 4 ಕಾರ್ಮಿಕ ಸಂಹಿತೆಗಳನ್ನು ಹಿಂಪಡೆಯಬೇಕು, ಅಸಂಘಟಿತ ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿಗೊಳಿಸಬೇಕು, ಸರ್ಕಾರಿ ಸಾರ್ವಜನಿಕ ಉದ್ಯಮಗಳ ಖಾಸಗೀಕರಣವನ್ನು ನಿಲ್ಲಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಜೊತೆಗೆ ವಿದ್ಯುತ್ ತಿದ್ದುಪಡಿ ಕಾಯ್ದೆ, ಭೂ ಸುಧಾರಣೆ ಕಾಯ್ದೆ ವಾಪಸ್ ಪಡೆಯಬೇಕು ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕು ಎಂದು ಒತ್ತಾಯಿಸಿದರು. ರಾಜ್ಯದಲ್ಲಿ ಇಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಾರಿಗೊಂಡ ರೈತ ವಿರೋಧಿ ಕೃಷಿ ಮತ್ತು APMC ಕಾಯ್ದೆಗಳನ್ನು ರದ್ದುಪಡಿಸಿ ರೈತ ಪರವಾದ ಭೂ ಸುಧಾರಣೆ ಕಾಯ್ದೆಗಳನ್ನು ಜಾರಿಗೊಳಿಸಬೇಕು ಎಂಬ ಬೇಡಿಕೆಯನ್ನು ಮುಂದಿಟ್ಟರು. ರಾಯಚೂರು ತಾಲೂಕಿನ ವಡ್ಲೂರು ಕ್ರಾಸ್ ಬಳಿ ಹೈದರಾಬಾದ್ ಮುಖ್ಯ ರಸ್ತೆ, ಯರಗೇರದಲ್ಲಿ ಮಂತ್ರಾಲಯ ಮುಖ್ಯ ರಸ್ತೆ ಹಾಗೂ ಕುರುಡಿ ಕ್ರಾಸ್ ಹತ್ತಿರ ರಸ್ತೆ ತಡೆ ನಡೆಸಿ ಪ್ರತಿಭಟನೆಗೈದರು. ಬಳಿಕ ನಾಡ ತಹಶೀಲ್ದಾರರ ಮೂಲಕ ಪ್ರಧಾನಮಂತ್ರಿ ಹಾಗೂ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ವಡ್ಲೂರು ಕ್ರಾಸ್ನಲ್ಲಿ ನಡೆದ ಪ್ರತಿಭಟನೆಗೆ ಜಿಲ್ಲಾ ಸಂಚಾಲಕ KG ವೀರೇಶ್ ಹಾಗೂ ಜಿಂದಪ್ಪ ವಡ್ಲೂರು ನೇತೃತ್ವ ವಹಿಸಿದರು. ಯರಗೇರದಲ್ಲಿ AICCTU ಸಂಘಟನೆಯ ಅಜೀಜ್ ಜಾಗೀರದಾರ್ ಹಾಗೂ ಕುರುಡಿ ಕ್ರಾಸ್ನಲ್ಲಿ ಗ್ರಾಮೀಣ ಕೃಷಿಕ ಸಂಘಟನೆಯ ಬಸವರಾಜ್ ನೇತೃತ್ವ ನೀಡಿದರು. ಇದು ದೇಶಾದ್ಯಂತ ನಡೆಯುವ ರೈತ ಕಾರ್ಮಿಕರ ಐಕ್ಯತೆ ಚಿರಾಯವಾಗಲಿ. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಕೇಂದ್ರ ಸರ್ಕಾರ 2026ರ ವಿದ್ಯುತ್ ಕಾಯ್ದೆ ತಿದ್ದುಪಡಿ ಹಾಗೂ ವಿದ್ಯುತ್ ಕ್ಷೇತ್ರದ ಖಾಸಗೀಕರಣ ಕ್ರಮವನ್ನು ವಿರೋಧಿಸಿ ರಾಷ್ಟ್ರ ವ್ಯಾಪ್ತಿ ಕರೆ ನೀಡಲಾಗಿದ್ದ 1 ದಿನದ ಮುಷ್ಕರದ ಅಂಗವಾಗಿ ರಾಯಚೂರಿನ ಜೆಸ್ಕಾಂ ಕಚೇರಿ ಆವರಣದಲ್ಲಿ ಕವಿಪ್ರಣಿ ಒಕ್ಕೂಟದ ವತಿಯಿಂದ ಭಾರೀ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ನೌಕರರು ಕೇಂದ್ರ ಸರ್ಕಾರದ ನಿರ್ಧಾರವನ್ನು ತೀವ್ರವಾಗಿ ಖಂಡಿಸಿ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ವಿದ್ಯುತ್ ಕ್ಷೇತ್ರವು ಸಾರ್ವಜನಿಕ ಸೇವಾ ವಲಯವಾಗಿದ್ದು ಜನಸಾಮಾನ್ಯರ ಹಿತದೃಷ್ಟಿಯಿಂದ ಕಾರ್ಯನಿರ್ವಹಿಸುತ್ತಿದೆ. ಆದ್ದರಿಂದ ಇದನ್ನು ಖಾಸಗೀಕರಣ ಮಾಡುವ ಯಾವುದೇ ಕ್ರಮವನ್ನು ಒಪ್ಪಲಾಗುವುದಿಲ್ಲ ಎಂದು ಪ್ರತಿಭಟನಾಕಾರರು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ಕವಿಪ್ರಣಿ ನೌಕರ ಸಂಘದ ಉಪಾಧ್ಯಕ್ಷರಾದ JL ಗೋಪಿ ಮಾತನಾಡಿ, ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡುವುದರಿಂದ ಗ್ರಾಮೀಣ ಹಾಗೂ ಬಡ ವರ್ಗದ ಜನರಿಗೆ ಭಾರಿ ಹೊರೆ ಬೀಳಲಿದೆ. ಕೇಂದ್ರ ಸರ್ಕಾರ 2026ರ ವಿದ್ಯುತ್ ಕಾಯ್ದೆ ತಿದ್ದುಪಡಿ ನಿರ್ಧಾರವನ್ನು ತಕ್ಷಣವೇ ಹಿಂತೆಗೆದುಕೊಳ್ಳಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಇಂಜಿನಿಯರ್ ಅಸೋಸಿಯೇಷನ್ ಪರವಾಗಿ ಅಧೀಕ್ಷಕ ಅಭಿಯಂತರಾದ ಶ್ರೀ ವೆಂಕಟೇಶ್ ಮಾತನಾಡಿ, ಈಗಾಗಲೇ ಕೇಂದ್ರ ಸರ್ಕಾರ ಕೈಗೊಂಡಿರುವ ಅನೇಕ ಉದ್ಯಮಗಳು ನಿರೀಕ್ಷಿತ ಫಲಿತಾಂಶ ನೀಡಿಲ್ಲ. ಹೀಗಾಗಿ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡುವುದರಿಂದ ಪರಿಸ್ಥಿತಿ ಇನ್ನಷ್ಟು ಸಂಕೀರ್ಣವಾಗಬಹುದು ಎಂದು ಹೇಳಿದರು. ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಏನು ಅಮೆಂಡ್ಮೆಂಟ್ ಬಿಲ್ 2023 ಎಲೆಕ್ಟ್ರಿಸಿಟಿ ಆ್ಯಕ್ಟ್ ಏನಿದೆ, ಈ ಆ್ಯಕ್ಟ್ ತನ್ನ ಮೇಜರ್ ಬಂದಿರೋದು 2003ರಲ್ಲಿ. ಅದಕ್ಕೆ ಕೆಲವೊಂದು ಕ್ಲಾಸಸ್ಗಳನ್ನ ತಿದ್ದುಪಡಿ ಮಾಡ್ತಾ ಇದ್ದಾರೆ. ನಾನು 2 ದಿವಸದಿಂದ ಸುಮಾರು ಕೆಲವೊಂದು ಆ ತಿದ್ದುಪಡಿ ಅಂಶಗಳನ್ನು ಸ್ಟಡಿ ಮಾಡಿದೆ. ಅದರಲ್ಲಿ ಸೆಕ್ಷನ್ 14 ಮಲ್ಟಿಪಲ್ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸಿ ಅಂತ ಇದೆ. ಅದು 2003ರಲ್ಲೇ ಇತ್ತು, ಕ್ಲಾಸ್ ಇತ್ತು. ಅದರಲ್ಲಿ ಏನಿತ್ತು ಅಂತಂದರೆ, ಯಾರೇ ಮಲ್ಟಿಪಲ್ ಬೇರೆ ಯಾರೇ ಬಂದರೂ ಕೂಡ ಅವನದೇ ಆದಂಥ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಹಾಕ್ಕೊಂಡು ಡಿಸ್ಟ್ರಿಬ್ಯೂಟ್ ಮಾಡೋಂಥ ಇತ್ತು. ಈಗ ಅದನ್ನು ಅಮೆಂಡ್ಮೆಂಟ್ ಮಾಡಿ ಏನು ಮಾಡಿದ್ದಾರೆ ಅಂದರೆ, ನಮ್ಮ ನೆಟ್ವರ್ಕ್ ಯೂಸ್ ಮಾಡ್ಕೊಂಡು ಯಾರು ಬೇಕಾದರೂ ಮಲ್ಟಿಪಲ್ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸ್ ಯಾರು ಬೇಕಾದರೂ ಬರ್ಬೋದು ಅಂದಾಗ ಈಗ ಟೆಲಿಕಾಮ್ದಲ್ಲಿ ಆಯಿತು. ಏರ್ಟೆಲ್ ಬಂದ, ಓಡಾ ಬಂದ, ಜಿಯೋ ಬಂದ. ಈಗ ಹೆಂಗಾಗ್ಬಿಟ್ಟಿದೆ, ಅವರು ಬಂದುಬಿಟ್ಟು ಸರ್ಕಾರಿ ಸಂಸ್ಥೆ ಮತ್ತು ಒಂದು ಸಂಸ್ಥೆ ಆದಂಥ BSNL ಕತೆ ಏನಾಗಿದೆ ಅಂದರೆ, ನನ್ನ ಕರೆಂಟ್ ಹೋಯ್ತು ಅಂತಂದರೆ ಅವನಿಗೆ ಡೀಸೆಲ್ ಹಾಕೋಕ್ಕೆ ಕೂಡ ಯೋಗ್ಯತೆ ಇಲ್ಲ, ನೆಟ್ವರ್ಕೇ ಹೋಗ್ಬಿಡ್ತು. ಕಾರಣ ಏನಂತಂದರೆ, ಮಲ್ಟಿಪಲ್ ಬಂದ್ಬಿಟ್ರು ಇವರೆಲ್ಲ, ಜಿಯೋದವರು ಇವರೆಲ್ಲ ಖಾಸಗಿಯವರು ಬಂದ್ಬಿಟ್ಟು ಅದನ್ನು ಆ ಸಂಸ್ಥೆನ ನೇನು ಮುಚ್ಚ ಅಂತಕ್ಕೆ ಬಂದೈತೆ. ಆ ನೌಕರ ಪರಿಸ್ಥಿತಿ ಹೇಳಂಗಿಲ್ಲ. ಹಿಂದಕ್ಕೆ ಏನಿತ್ತಲ್ಲ ಬ್ರಿಟಿಷರ್ ಕಾಲದಲ್ಲಿ, ಅದು ಹಿಂದಿನ ಕಾಲದಲ್ಲಿ ಏನು ಉಳಿಗೆಮಾನ ಪದ್ಧತಿ, ಜೀತ ಪದ್ಧತಿ ಅಂತ ಹೇಳ್ತಿದ್ವಲ್ಲ, ಅಂಥ ಪದ್ಧತಿ ಬಂದ್ಬಿಟ್ಟಿದೆ. ಸೇವಾ ಭದ್ರತೆ, ಸೇವಾ ನಿಯಮಗಳೆಲ್ಲ ಗಾಳಿಗೆ ಹೋಗ್ಬಿಟ್ಟಿದೆ. ಸೊ ಮಲ್ಟಿಪಲ್ ಡಿಸ್ಟ್ರಿಬ್ಯೂಷನ್ ಲೈಸೆನ್ಸ್ ಬಂದರೆ ನಮ್ಮಲ್ಲಿ ಕೂಡ ಅದೇ ಥರ ಪರಿಸ್ಥಿತಿ ಬರುತ್ತೆ. ಸೊ ಹಾಗಾಗಿ ಆ ಸೆಕ್ಷನ್ 14 ಏನು ಅಮೆಂಡ್ಮೆಂಟ್ ಮಾಡಿದ್ದಾರೆ ಅದನ್ನು ನಾವು ನೌಕರರು ಮತ್ತು ನಮ್ಮ ಅಧಿಕಾರಿಗಳು ನಾವು ತೀವ್ರವಾಗಿ ಅದನ್ನು ಖಂಡಿಸ್ತೇವೆ.
ಇನ್ನು ಎರಡನೇದ್ದು ಮಲ್ಟಿಪಲ್, ಮತ್ತು ಇನ್ನೊಂದು ಈಗ ಈ ಇಂಡಿಯನ್ ಇದು ಏವಿಯೇಷನ್ ಸೆಕ್ಟರಲ್ಲಿ ಏರ್ ಇಂಡಿಯಾ ಇತ್ತು ನಮ್ದು ಮುಂಚೆ. ಏರ್ ಇಂಡಿಯಾ ಆದಮೇಲೆ ಇಂಡಿಗೋ ಬಂತು, ಸುಮಾರು ಸಾಕಷ್ಟು ಜನ ಎಲ್ಲ ಬಂದ್ಬಿಟ್ಟು. ಅದಕ್ಕೂ ಕೂಡ DGC ಅಂತಿದೆ, ರೆಗ್ಯುಲೇಟರಿ ಕಮಿಷನ್, ಸ್ಟ್ಯಾಟ್ಯುಟರಿ ಬಾಡಿ. ಈ ಒಂದು 2 ತಿಂಗಳಿಂದ ಏನು ಮಾಡಿಬಿಟ್ಟ ಇಂಡಿಗೋದವನು, ಬರೋರು ಎಲ್ಲರೂ, ನಾನು ಇವತ್ತು ಟಿಕೆಟ್ ಬುಕ್ ಮಾಡಿದ್ದೀನಿ, ಮನೆಯಿಂದ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೆಂಡತಿ ಮಕ್ಕಳನ್ನ ತಂದೆ ತಾಯಿನ ಕರ್ಕೊಂಬಂದು ಬೋರ್ಡಿಂಗ್ ಪಾಸ್ ತಗೊಂಡು ಏರ್ಪೋರ್ಟಾಗ ಕುಂತ ಟೈಮಲ್ಲಿ ಮೆಸೇಜ್ ಬರುತ್ತೆ, ನಿನ್ನ ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ಅಲ್ಲ ಸ್ವಾಮಿ, ನೀನು ಫ್ಲೈಟ್ ಕ್ಯಾನ್ಸಲ್ ಮಾಡವ 3 ತಾಸು 4 ತಾಸು ಮುಂಚೆ ಯಾಕೆ ಮೆಸೇಜ್ ಕಳಿಸ್ಲಿಲ್ಲ? ನಾನು ನನ್ನ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೆಂಡತಿ ಮಕ್ಕಳನ್ನ ತಂದೆ ತಾಯಿನ ಕರ್ಕೊಂಬಂದು ಬೋರ್ಡಿಂಗ್ ಪಾಸ್ ತಗೊಂಬಂದು ಏರ್ಪೋರ್ಟ್ ಒಳಗೆ ಬಂದಾಗ ನೀನು ಕ್ಯಾನ್ಸಲ್ ಮಾಡೋದ? ಕಾರಣ ಯಾಕೆ? DGC ಅವ್ರು ಮಾಡಿರ್ತಕ್ಕಂಥ ನಿಯಮಗಳನ್ನ ಇವನು ಪಾಲನೆ ಮಾಡ್ಬೇಕಾಗತ್ತಂತ ತಿಳ್ಕೊಂಡು ಆ DGCಯನ್ನ ಸರ್ಕಾರನ ಒತ್ತೆ ಒಳಗೆ ಇಟ್ಕೊಂಡು ಗ್ರಾಹಕರಿಗೆ ತೊಂದರೆ ಕೊಟ್ರೆ ಅವರೆಲ್ಲರೂ ನಮ್ಮ ದಾರಿಗೆ ಬರ್ತಾರಂತ ತಿಳ್ಕೊಂಡು ಈ ತರ ಮಾಡಿದ. ಸೊ ಇಂಥ ಒಂದು ಮುಂದೆ ನಮ್ಮ ಇಲಾಖೆಯಲ್ಲೂ ಆಗುತ್ತೆ.